ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಇವತ್ತಿಂದ ಕಂಟಿನ್ಯೂಷನ್ ಬ್ಲಾಗು. ನಾನು ನಿಮಗೆ ಕೆಲವೊಂದು ಕಿಚನ್ಗೆ ಬೇಕಾಗಿರುವಂಥ ವಸ್ತುಗಳು ತೋರಿಸೋಣ ಅಂತ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಈ ಪಾತ್ರೆಗಳನ್ನ ಡ್ರೈ ಸ್ಟ್ಯಾಂಡ್ ಅಂತ ಹೇಳ್ಬೋದು. ಪಾತ್ರೆಗಳು ಡ್ರೈ ಆಗಲಿಕ್ಕೆ ಈ ಸ್ಟ್ಯಾಂಡಲ್ಲಿ ಇಟ್ಕೊಂಡು ಪಾತ್ರೆಗಳು ಡ್ರೈ ಆಗುತ್ತೆ. ಇದನ್ನು ನಾನು ಅಮೆಝಾನಿಂದ ತರಿಸ್ಕೊಂಡೆ. ಕ್ವಾಲಿಟಿ ಮತ್ತು ತುಂಬ ಚೆನ್ನಾಗಿದೆ. ಯೂಶಲಿ ನಾವು ಇದನ್ನು ಸ್ಟೀಲ್ನಲ್ಲೂ ನಾವು ತೊಗೊಳ್ಬೋದು. ಸ್ಟೀಲಲ್ಲಿ ಏನಂದರೆ ಪಾತ್ರೆಗಳು ಸ್ವಲ್ಪ ಏನಾಗುತ್ತೆ, ಅದು ಸ್ಟ್ಯಾಂಡ್ ಸ್ವಲ್ಪ ತುಕ್ಕಿಡಿಯುತ್ತೆ. ಎಸ್ಪೆಷಲಿ ನಮ್ಮದು ಉಪ್ಪು ನೀರು ಆಗಿರೋದ್ರಿಂದ ಸ್ವಲ್ಪ ತುಕ್ಕಿಡಿಯುತ್ತೆ. ಅದಕ್ಕೋಸ್ಕರ ನಾನು ಪ್ಲಾಸ್ಟಿಕಲ್ಲಿ ತರಿಸ್ಕೊಂಡೆ. ಬಟ್ ಪ್ಲಾಸ್ಟಿಕ್ ಕೂಡ ಕ್ವಾಲಿಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡಿ, ಸ್ಪೂನ್ಗಳು ಹಾಕೋದಕ್ಕೂ ಕೂಡ ಅವರು ಸಪ್ರೇಟ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಯೂಶಲಿ ನಾವು ಸ್ಪೂನ್ಗಳನ್ನ ತೊಳೆದು ಇದ್ರೊಳಗಡೆ ಹಾಕಿ ಡ್ರೈ ಆದಮೇಲೆ ನಾವು ಕಟ್ಲರಿ ಸ್ಟ್ಯಾಂಡಿಗೆ ಶಿಫ್ಟ್ ಮಾಡ್ಕೋಬೋದು. ಸೊ ದಟ್ ಅವಾಗ ಕಟ್ಲರಿ ಸ್ಟ್ಯಾಂಡ್ ಕೂಡ ನೀಟಾಗಿರುತ್ತೆ. ಇದನ್ನು ಕೂಡ ಅಷ್ಟೇ ಅದೇ ಟ್ರೇ ಕೊಟ್ಟಿದ್ದಾರೆ. ಪಾತ್ರೆಗಳು ನೋಡಿ, ನೀರು ಹೀಗೆ ಹೋಗುತ್ತೆ. ಪಾತ್ರೆಗಳನ್ನ ತೊಳೆದ್ಬಿಟ್ಟು ಇದ್ರೊಳಗಡೆ ಹಾಕಿ ಆ ನೀರು ಹೀಗೆ ಹೋಗುತ್ತೆ, ಸಿಂಕ್ ಒಳಗಡೆ ಹೀಗೆ ಬಿಡ್ಬೋದು. ಸೊ ಇಲ್ಲ ಅಂದರೆ ನಿಮ್ಮ ಹತ್ರ ಈ ಥರ ಡ್ರೈ ಮ್ಯಾಟ್ ಆದರೂ ತೊಗೊಳ್ಳಿ. ಇದು ಆನ್ಲೈನಲ್ಲಾದರೂ ಸಿಗುತ್ತೆ, ಶಾಪಲ್ಲಾದರೂ ಸಿಗುತ್ತೆ. ನಾನು ಇದನ್ನು ಶಾಪಲ್ಲಿ ತರಿಸ್ಕೊಂಡೆ. ಇದು ಡ್ರೈ ಮ್ಯಾಟ್ ಇದು. ಸೊ ಇದು ನೀಟಾಗಿ ನೀರು ಅಬ್ಸರ್ವ್ ಮಾಡುತ್ತೆ. ನಾನು ಯೂಶಲಿ ಏನು ಮಾಡ್ತೀನಿ ಅಂದರೆ ಈ ಸ್ಟ್ಯಾಂಡ್ ಹಡೆ ಈ ಥರ ಮ್ಯಾಟ್ ಇಟ್ಬಿಡ್ತೀನಿ. ಸೊ ದಟ್ ನಾನು ಪಾತ್ರೆ ತೊಳೆದಿದ್ದೆಲ್ಲ ಇದರೊಳಗಡೆ ಹಾಕ್ತೀನಿ. ಸೊ ಇನ್ ಕೇಸ್ ನೀರು ಏನಾದರೂ ಬಂದರೆ ಅದು ಇದಕ್ಕೆ ಮ್ಯಾಟಿಗೆ ಹೋಗುತ್ತೆ. ಸೊ ಮ್ಯಾಟ್ ಕೂಡ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ನನಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ಡಿಸ್ಕ್ರಿಪ್ಷನ್ ಓಪನ್ ಮಾಡಿಕೊಂಡು ನೀವು ಆನ್ಲೈನಲ್ಲಿ ಥ್ರೂ ಅಮೆಝಾನಿಂದ ಪರ್ಚೇಸ್ ಮಾಡ್ಬೋದು. ಸೊ ನನಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದೆ, ಅದಕ್ಕೆ ನಾನು ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಕ್ವಾಲಿಟಿ ಚೆನ್ನಾಗಿದೆ. ಯೂಶಲಿ ಪ್ಲಾಸ್ಟಿಕ್ ಅಂದರೆ ಚೆನ್ನಾಗಿರೋದಿಲ್ಲ. ಕ್ವಾಲಿಟಿ ಹೇಗಿರುತ್ತೋ ಏನೋ, ಯಾವ ಥರ ಇರುತ್ತೋ ಪ್ಲಾಸ್ಟಿಕ್ ಅಂತ ಹೇಳ್ಕೊಬೋದು. ಬಟ್ ಪ್ಲಾಸ್ಟಿಕ್ ಕೂಡ ಅದು ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಏನಂದರೆ, ಎಲ್ಲರ ಮನೇಲೂ ಯೂಶಲಿ ಜಾಸ್ತಿ ಪಾತ್ರೆಗಳು ಬಿದ್ದುಬಿಡುತ್ತೆ. ಜಾಸ್ತಿ ಪಾತ್ರೆ ಬಿದ್ದಾಗ ಇದು ಚಿಕ್ಕದು ಅನಿಸ್ಬೋದು ನಿಮಗೆ. ನಾನೇನು ಮಾಡ್ತೀನಿ ಅಂದರೆ ಯೂಶಲಿ ಬೆಳಗ್ಗೆ ತೊಳೆದಿದ್ದ ಪಾತ್ರೆನ ತಿರ್ಗಾ ಮತ್ತೆ ಅದನ್ನು ಇದು ಪಾತ್ರೆ ಸ್ಟ್ಯಾಂಡ್ ಒಳಗಡೆ ಹಾಕೋಗಿರ್ತೀನಿ. ನಾನು ಈವ್ನಿಂಗ್ ಆಫೀಸಿಂದ ಬರೋಷ್ಟು ಅದೆಲ್ಲ ಡ್ರೈ ಆಗಿರುತ್ತೆ, ತೆಗೆದು ಒಳಗಡೆ ಹಾಕ್ಬಿಡ್ತೀನಿ. ನೆಕ್ಸ್ಟ್ ರಾತ್ರಿ ತೊಳಿತೀನಿ ಪಾತ್ರೆಗಳನ್ನ, ಮತ್ತೆ ಅದರೊಳಗಡೆ ಹಾಕ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಒಂದ್ಸರಿ ಒರೆಸ್ಬಿಟ್ಟು ಒಳಗಡೆ ಹಾಕ್ಬಿಡ್ತೀನಿ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಏನಂದರೆ ನಮಗೆ ದೊಡ್ಡದೇ ಇರಬೇಕು, ದೊಡ್ಡದಿದ್ರೆ ಮಾತ್ರ ಅದು ಏನಂದ್ರೆ ನಾವೇನು ಮಾಡ್ತೀವಿ, ದೊಡ್ಡದಿದ್ರೆ ಏನು ಮಾಡ್ತೀವಿ, ತೊಳೆದು ಅದರೊಳಗೆ ಹಾಕ್ತೀವಿ, ಸೋಂಬೇರಿ ಇರ್ತಾ ಮಾಡ್ತೀವಿ. ನಾವೇನು ಅದನ್ನು ಇಮಿಡಿಯೇಟಾಗಿ ಒರೆಸಿ ಎತ್ತಿಡೋದಿಲ್ಲ. ಈ ಥರ ಚಿಕ್ಕದಿರೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಪಾತ್ರೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಅವಾಗವಾಗೆ ಒರೆಸಿ ಒಳಗಡೆ ಹಾಕ್ಬಿಡ್ತೀವಿ. ಸೊ ದಟ್ ಲೇಸಿನೆಸ್ ಕೂಡ ಇರೋದಿಲ್ಲ. ಸೊ ಇದೊಂದು ಅಡ್ವಾಂಟೇಜ್ ನಮಗೆ. ನಮ್ಮ ಕೆಲಸನ ಆವಾಗವಾಗನೇ ಮಾಡ್ಕೊಂಡ್ಬಿಟ್ರೆ ಸೊ ನಮಗೆ ದೊಡ್ಡದೇನು ನೆಸೆಸಿಟಿ ಇರೋದಿಲ್ಲ. ಚಿಕ್ಕದ್ರಲ್ಲೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಖಂಡಿತ ಲಿಂಕ್ ಓಪನ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇದು ಹೋಲ್ಡರ್. ಇದು ಆ್ಯಕ್ಚುಲಿ ನೋಡಿ, ಇದು ನೋಡಿ ಈ ಥರ ನಾನು ಏನು ಜಸ್ಟ್ ಮೇನ್ಲಿ ಏನು ಪಾತ್ರೆ ಯೂಸ್ ಮಾಡುವಂಥ ಲಿಕ್ವಿಡ್ ಆಗಲಿ ಏನೇ ಆಗಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿ ಇಟ್ಕೊಳ್ಳೋಕೆ ನನಗೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ಇದನ್ನು ನಾನು ಅಮೆಝಾನಿಂದ ತರಿಸ್ಕೊಂಡೆ. ಇದನ್ನು ನೋಡಿ, ಈ ಥರ ಇರುತ್ತೆ ಹೋಲ್ಡರು. ಇದಕ್ಕೆ 2 ಸ್ಟಿಕ್ಕರ್ ಕೊಟ್ಟಿರ್ತಾರೆ. ನೀಟಾಗಿ ಸ್ಟಿಕ್ಕರ್ ನಾವು ಹಾಲಿಗೆ ಅಂಟಿಸಿದ್ದೀನಿ. 24 hours ಬಿಟ್ಬಿಡ್ಬೇಕು. ಬಿಟ್ಮೇಲೆ ನಾವು ಈ ಥರ ಇದನ್ನು ಫಿಕ್ಸ್ ಮಾಡಬೇಕು. ಹೀಗೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿಬಿಟ್ಟು ಈ ಥರ ಹೋಲ್ಡರ್ನ ನೀವು ಆರಾಮ್ಸೆ ಈ ಥರ ಇಡೋದಕ್ಕೆ ಯೂಸ್ ಮಾಡ್ಕೋಬೋದು. ಹೀಗೆ ಯೂಸ್ ಮಾಡ್ಕೋಬೋದು. ನೋಡಿ, ಇದರ ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ನಾನು ಇದರಲ್ಲಿ ಈ ಥರ ಹಾಕ್ಕೊಳ್ತೀನಿ. ಡ್ರೈ ಆಗುತ್ತೆ ಬೆಳಿಗ್ಗೆ ಅಷ್ಟಕ್ಕೆ. ಈ ಥರ ಹಿಂಗೆ ಹಾಕ್ಕೊಂಡ್ರೆ ಈ ಥರ ಹಿಂಗೆ ಹಾಕ್ಕೊಂಡಿರ್ತೀನಿ. ಬೆಳಿಗ್ಗೆ ಅಷ್ಟು ಒಣಗುತ್ತೆ. ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇದನ್ನು ತರಿಸಿ ಒಂದು 15 days ಮೇಲಾಯಿತು ಯೂಸ್ ಮಾಡ್ತಾ ಇದ್ದೀನಿ. ಇವತ್ತವರೆಗೂ ಅದು ಸ್ಟಿಕ್ಕರ್ ಇದೆಯಲ್ಲ, ಅದು ಕಿತ್ತು ಬಂದಿಲ್ಲ. ಚೆನ್ನಾಗಿದೆ. ಏನೋ ಟೈಲ್ಸ್ಗೆ ನೀಟಾಗಿ ಅಂಟ್ಕೊಂಡಿದೆ. ಚೆನ್ನಾಗಿದೆ. ಪ್ರಾಡಕ್ಟ್ ಕೂಡ ಚೆನ್ನಾಗಿದೆ. ಸೊ ಎಲ್ಲ ಐಟಮ್ಸ್ ಒಂದೇ ಕಡೆ ಇರುತ್ತೆ. ಆ್ಯಕ್ಚುಲಿ ಇದು ನಂಗೆ ನೆಸೆಸಿಟಿ ಇಲ್ಲ, ಬಟ್ ಇರೋಷ್ಟು ದಿವಸ ಇಲ್ಲಿ ಇದು ಮೊದಲೇ ತೊಗೊಂಡಿದ್ದೆ ಇದನ್ನು ನಾನು ಇದರಲ್ಲಿ ಡಿಮಾರ್ಟಲ್ಲಿ. ಸೊ ಎನಿವೇ ಇಟ್ಕೊಂಡಿರ್ತೀನಿ, ಎಷ್ಟು ದಿನ ಬರುತ್ತೋ ಬರಲಿ. ಇನ್ ಕೇಸ್ ಅದಾಗಿಲ್ಲ ಅಂದರೆ ಅವಾಗ ಅದನ್ನು ಯೂಸ್ ಮಾಡ್ಕೊಳ್ತೀನಿ. ಬಟ್ ಇದೊಂದು ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ಐಟಮ್ಸು ಒಂದರಲ್ಲೇ ಇಟ್ಬಿಡ್ಬೋದು. ಸೊ ದಟ್ ಇವನ್ ಮ್ಯಾಟ್ ಕೂಡ, ಅಂದರೆ ನಾವು ಶೆಲ್ಫ್ ಕ್ಲೀನ್ ಮಾಡ್ತೀವಲ್ಲ, ಆ ಮ್ಯಾಟು ಕೂಡ ನಾನು ಅಲ್ಲೇ ತೆಗೆದುಕೊಂಡಿದ್ದೀನಿ. ಸೊ ದಟ್ ಶೆಲ್ಫ್ ಕ್ಲೀನ್ ಮಾಡೋ ಕ್ಲಾತ್ ಕೂಡ ಅಲ್ಲೇ ತೆಗ್ಲಾಕೋದ್ರಿಂದ ಅಲ್ಲಿ ಇಲ್ಲಿ ಎಸೆಯೋದು ತಪ್ಪುತ್ತೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಆ ಪ್ರಾಡಕ್ಟು. ನೆಕ್ಸ್ಟ್ ಥರ್ಡ್ ಪ್ರಾಡಕ್ಟ್ ಬಂದು
ಐಟಮ್ ಬಂದು ಇದು ನಾನು ನೀರು ಕುಡಿಲಿಕ್ಕೆ ಅಂತ ನಾನು ಈ ಪಾತ್ರೆ ತೊಗೊಂಡಿದ್ದೀನಿ, ತಾಮ್ರದ್ದು. ಆ್ಯಕ್ಚುಲಿ ನಾನು ಇದು ತೊಗೊಂಡು ತುಂಬ ದಿವಸ ಆಗಿದೆ, ಬಟ್ ಯಾಕೆ ನಾನು ಇವತ್ತು ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ ಅಂದರೆ ಇದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಮೋರವರ್ ನನಗೆ ಏನಂದರೆ ನೀರು ಕುಡಿಲಿಕ್ಕೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದರಲ್ಲಿ ನೀರು ಕುಡಿಯೋದ್ರಿಂದ. ಮತ್ತು ಇನ್ನೊಂದು ಏನಂದರೆ ನಾನು ಇದನ್ನು ಆನ್ಲೈನಲ್ಲಿ ತೊಗೊಳ್ಳಿಲ್ಲ, ನಾನು ಪಾತ್ರೆ ಅಂಗಡಿಯಲ್ಲೇ ಹೋಗಿದ್ದು ನಾನು ಇದನ್ನು ತೊಗೊಂಡೆ. ಬಿಕಾಸ್ ಏನಂದರೆ ಆನ್ಲೈನಲ್ಲಿ 5 ಲೀಟ್ರಿಗೇ ತುಂಬ ರೇಟ್ ಜಾಸ್ತಿ, 2000+ ಏನೋ ಇತ್ತು. ಬಟ್ ಇದು ನಾನು 10 ಲೀಟ್ರದ್ದು ನಾನು ತೊಗೊಂಡಿರೋದು. ಬಟ್ ಸ್ಟಿಲ್ ನಾನು ಇದಕ್ಕೆ ಪೇ ಮಾಡಿದ್ದು 3000. ಕ್ವಾಲಿಟಿ ಚೆನ್ನಾಗಿದೆ, ನಾನು ಯೂಸ್ ಮಾಡಿ ಆದಮೇಲೆ ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆ, ಆರೋಗ್ಯ ಕೂಡ ಒಳ್ಳೆಯದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟ್. ನಾನು ಯೂಸ್ ಮಾಡಿ ಆಲ್ಮೋಸ್ಟ್ 1 ತಿಂಗಳ ಮೇಲಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಇಷ್ಟ ಆಗಿದ್ದಕ್ಕೆ ಈ ಪ್ರಾಡಕ್ಟ್ನ ನಿಮಗೂ ಕೂಡ ರೆಫರ್ ಮಾಡ್ತಾ ಇದ್ದೀನಿ. ಐಟಮ್ ಬಂದು ನೋಡಿ, ಸೋ ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ. ಇದು ಹೆಗ್ ಕಂಟೈನರ್ ಅಂತ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಸ್ವಲ್ಪ ಕಾಸ್ಟ್ಲಿ, ಬೇರೆ ಐಟಮ್ಗಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಸ್ಟ್ಲಿ. ಬಟ್ ಏನಂದರೆ ಯಾರಿಗೆ ಕಿಚನ್ನ ನಾವು ತುಂಬ ಅಟ್ರಾಕ್ಟಿವ್ ಆಗಿ ಆರ್ಗನೈಸ್ ಮಾಡಬೇಕು ಅಂದರೆ ಇದನ್ನು ತಗೋಬೋದು. ಇಲ್ಲ ನಮಗೆ ಕಡಿಮೆ ಐಟಮಲ್ಲೇ ಸಾಕು ಅಂತ ಅಂದ್ಕೊಂಡ್ರೆ ಈ ಥರ ಎಗ್ ಕಂಟೈನರ್ನ ಯೂಸ್ ಮಾಡ್ಕೋಬೋದು. 2 ಐಟಮು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ನಾನು ಏನು ಮಾಡ್ತೀನಿ, ಯೂಶಲಿ ಎಗ್ನ ತುಂಬ ಲಾಂಗ್ ಟೈಮ್ ನಾವು ಮನೇಲಿ ಇಟ್ಟಿರ್ತೀನಿ, ಎಗ್ ಇವಾಗ ಯೂಸ್ ಮಾಡಲ್ಲ ಅಂದರೆ ನಾನು ಇದರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ. ಈ ಬಾಕ್ಸ್ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ. ಸೊ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಲಿಕ್ಕೆ ಈ ಥರ ಹೆಗ್ ಕಂಟೈನರ್ನ ಯೂಸ್ ಮಾಡ್ತೀನಿ. ಇನ್ ಕೇಸ್ ಮನೇಲಿ ಶೆಲ್ಫ್ ಮೇಲೆ ಇಲ್ಲೇ ಇಟ್ಕೊಳ್ಬೇಕು ಅಂದರೆ ಈ ಥರ ಹೆಗ್ ಕಂಟೈನರ್ನ ಯೂಸ್ ಮಾಡ್ತೀನಿ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ತೊಗೊಳ್ಳೋದೋ ಬೇಡವೋ ಅಂತ ಯೋಚನೆ ಮಾಡಿ ಕೊನೆಗೂ ಇದು ಚೆನ್ನಾಗಿ ಕಾಣುತ್ತೆ, ನನ್ನ ಕಿಚನ್ಗೆ ಒಂಥರ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಇದನ್ನು ತೊಗೊಂಡೆ. ಸೊ ಇಷ್ಟಿಗೆ ನಾನು ಇಷ್ಟೊಂದು ಐಟಮ್ಸ್ ತೊಗೊಂಡಿದ್ದೀನಿ. ಇದು ಐಟಮ್ಸ್ ಎಲ್ಲ ನಿಮಗೆ ತೋರಿಸಿದ್ದೀನಿ. ಸೊ ನಿಮಗೂ ಕೂಡ ಈ ಐಟಮ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.